ಸೊ ಗೈಸ್, ಇವತ್ತು ನಾವು 1 ಅವರಲ್ಲಿ ಎಷ್ಟು ಲೆಮನ್ ಜ್ಯೂಸ್ನ ಸೆಲ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಯಶಸ್, ವಾಟ್ಸ್ ದ ಪ್ಲಾನ್ ಫಾರ್ ಟುಡೇ? ಇವತ್ತು ನಾವು 20 ರೂಪಾಯಿಗೆ ಒಂದೊಂದು ಲೆಮನ್ ಜ್ಯೂಸ್ನ ಮಾರೋಣ ಅಂತ ಹೊರಟಿದ್ದೀವಿ. ಲೆಮನೇಡ್ ಲೆಮನೇಡ್ ಅಂತೀರ? ಸರಿ. ನೀರು ತಗೊಂಡಿದ್ದೀವಿ. ನೀರು 5 ರೂಪೀಸ್ ಕೊಟ್ಟು ಕ್ಯಾನಲ್ಲಿ ತಗೊಂಡಿದ್ದೀವಿ. ಒಂದು 1/4 kg ಸಕ್ಕರೆ, ನಿಂಬೆಹಣ್ಣು ತಗೊಂಡಿದ್ದೀವಿ, ಗ್ಲಾಸ್ ತಗೊಂಡಿದ್ದೀವಿ. ಎಲ್ಲದನ್ನು ಮಿಕ್ಸ್ ಮಾಡಿ ಅಲ್ಲಿ ಹೋಗಿ 20 ರೂಪಾಯಿ 30 ರೂಪಾಯಿ ಸೆಲ್ ಮಾಡೋಣ ಅನ್ಕೊಂಡಿದೀವಿ. ನೋಡೋಣ ಎಷ್ಟು ಜನ ತಗೊಂತಾರೆ ಬಿಡ್ತಾರೆ ಅಂತ. ನಮಗೆ ಈ ಚಾಲೆಂಜ್ ಅಲ್ಲಿ 1 ಅವರ್ ಟೈಮ್ ಇರುತ್ತೆ. ಎಷ್ಟು ಸೆಲ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಆದಷ್ಟು ನಮ್ಮ 102% ಕೊಡ್ತೀವಿ ಸೆಲ್ ಮಾಡಕ್ಕೆ. ಆದ್ರೆ ವೆಲ್ ಅಂಡ್ ಗುಡ್ ಆಗಿಲ್ಲ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ಇವ್ರ ಕೈಲೇ ಕೊಟ್ಟು ಕುಡಿಸಿ ಅದೇ ದುಡ್ಡನ್ನ ಇಸ್ಕೊಂತೀನಿ. ಸರಿ ನೋಡಿ ಫ್ರೆಂಡ್ಸ್, ಇದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ನಾವು ಎಲ್ಲ ಐಟಮ್ಸ್ಗಳನ್ನು ಗಾಡೀಲೇ ಹಾಕ್ಕೊಂಬಂದಿದ್ದೀವಿ. ನೀರು, ಗ್ಲಾಸು, ಸಕ್ಕರೆ, ಉಪ್ಪು, ನಿಂಬೆಹಣ್ಣು ಪ್ರತಿಯೊಂದು ರೆಡಿ ಇದೆ. ಈಗ ಹನುಮಂತಪ್ಪ ಸರ್ಕಲ್ಲು, ಮಾರ್ಕೆಟ್ ರೋಡು, MG ರೋಡು, ಈಗ ಉರಿ ಬಿಸಿಲ ಬಂದಿದ್ದೀವಿ. ಅದಕ್ಕೆ ಅಂತಾನೆ ತಗೊಂಡ್ಲೇಬೇಕು ಅಂತ ಹನುಮಂತಪ್ಪ ಸರ್ಕಲ್ ಎಲ್ಲ ನಿಲ್ಲಿಸ್ತೀನಿ. ನೋಡೋಣ, ಮಾಡಿಬಿಟ್ಟು ಸಿಗ್ತೀನಿ ಆಮೇಲೆ. ನಾವು ಅಂದ್ಕೊಳ್ಳೋದೇ ಬೇರೆ, ಆದರೆ ಅದಾಗೋದೇ ಬೇರೆ. MG ರೋಡ್, ಮಾರ್ಕೆಟ್ ರೋಡ್, IG ರೋಡ್ನ ಸುತ್ತಿ 100 ಜನ ಕೇಳಿ ಯಾರಿಗೂ ತಗೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಗೊತ್ತಾಯಿತು. ಆಗ ನಮ್ಮ ಚಾಲೆಂಜ್ ಇಲ್ಲೇ ಮುಗಿಸೋಣ ಅಂತ ಮನಸ್ಸಿಗೆ ಬಂತು. ಅಷ್ಟೊತ್ತಲ್ಲಿ ನಮ್ಮ ಸಚಿನೇ ಹೇಳ್ದ, ಮಗ ಈ ಸತಿ ಮಾಡಲೇಬೇಕು ಬಾ, ಯಾವ್ದಾರ ಟೂರಿಸ್ಟ್ ಪ್ಲೇಸಿಗೆ ಹೋಗೋಣ, ಅಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ದ. ನಮಗೂ ಹೌದು ಯಾಕೆ ಬಿಡೋಣ ಚಾಲೆಂಜ್ನ ಅಂತ ಹೇಳ್ಬಿಟ್ಟು ಎಲ್ಲ ರತ್ನಗಿರಿ ಬೋರೆ ಕಡೆ ಹೊರಟ್ವಿ. ಹೈಜೀನ್ ಈಸ್ ಇಂಪಾರ್ಟೆಂಟ್ ಅಂತ ಸೌಟು ಜಿಂಗಲಕ ಏನೋ ಪ್ರಾಬ್ಲಮ್ ಏನಾಗಿದೆ ಈಗ? ಚಾಕು ಚಾಕು ತಂದಿಲ್ವಾ ನೀವು? ನೋಡಿ ಗಾಯ್ಸ್, ಲೆಮನೇಡ್ ಮಾಡಕ್ ಹೊರಟಿರೋ ಮನುಷ್ಯ ಚಾಕು ತಂದಿಲ್ಲ. ಮಿಕ್ಕಿದ್ದು ಏನೇನು ಬೇಡವೋ ಎಲ್ಲ ತಂದಿದ್ದೀವಿ. ಸಚಿನ್ ಅವ್ನು ನಿಂಬೆಹಣ್ಣು ತೆಗಿತಾನೆ. ಏನ್ ಮಾಡ್ತೀವಿ ಮಗ? ಚಾಕು ಇಲ್ಲ, ಇದೇನ್ ಮಾಡಲ್ಲ. ನೋಡಿ ಫ್ರೆಂಡ್ಸ್, ನಿಮಗೆ ಲೆಮನೇಡ್ ಮಾಡಬೇಕು ಅಂತ ಏನಾದರೂ ವಿಡಿಯೋ ಬೇಕಿದ್ರೆ ಇದನ್ನ ಒಂದ್ಸತಿ ನೋಡ್ಕೊಬಿಡಿ. ಮಗ ಚಾಕು ತಂದ್ರೆ ಬೆಸ್ಟ್ ಅನ್ಸ್ತೈತೆ. ನೋಡಿ ಫ್ರೆಂಡ್ಸ್, ಲೆಮನೇಡ್ ಇದೆ. ನೀರು ರೆಡಿ ಮಾಡ್ಕೊಂಡಿದ್ದಾರೆ ಹುಡುಗರು. ಬನ್ನಿ ಓನ್ಲಿ 20 ರೂಪೀಸ್. ಬನ್ನಿ ಅಣ್ಣ, ಮೇಲ್ಗಡೆ ಮುಚ್ಚುಳ ತೆಗೆದ್ರೆ ಅಲ್ಲ ಅಣ್ಣ ನೀರು ಬರೋದು. ಯಾರಿಗಿಡ್ಲಿ ಜಲ್ದಿ ಮಾಡಿ, ಚಾಕು ಒಂದು ಸಿಕ್ಬಿಟ್ಟಿದೆ. ಮಾಡಿದ್ರೆ ಫಸ್ಟು ಸೇಲ್ ಆದ್ಮೇಲೆ ನೋಡೋಣ. ಹಾಗೆ ಎಲ್ಲೋ ಆಗತ್ತೆ. ಏನ್ ಮಾಡ್ತಿದ್ಯಾ? ಈಗ ನಿಂಬೆಹಣ್ಣನ್ನ ಹಿಂಡುತ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈಗ ನಿಂಬೆಹಣ್ಣು ಹಿಂಡ್ತಿದ್ದಾರೆ. ಏನಾಯ್ತು? ಮಕ್ಳಿಗೆ ಕರ್ಕೊಬಂದ್ಬಿಟ್ಟು ತಪ್ಪು ಮಾಡ್ಬಿಟ್ಟಿದ್ದೀವಿ. ಮಕ್ಳಿಗೆ ಕರ್ಕೊಬಂದಿದ್ರು ಆಗಲ್ಲ, ಮಗನ ಮಕ್ಳಿಗೆ ಕರ್ಕೊಬಂದಿದ್ದೀವಿ. ಹೋಗಿ ನಾವು ಲೆಮನೇಡ್ ಮಾಡ್ತಿದ್ವಿ, ನೋಡಿ ಕಲ್ತ್ಕೊಳ್ಳಿ. ಕಷ್ಟಪಡ್ಬೇಕು ಮಗ ಜೀವನದಲ್ಲಿ. ಹಿಂಡಕ್ಕೆ ಹಿಂಡಕ್ಕೆ ರಸ ನೀನ್ ಕಚ್ಚಲೇಬೇಕಂತ. ಛೀ, ಕಚ್ಚಿದ್ರೆ ಲೆಮನೇಡ್ ಆಗಲ್ಲ ಅದು. ಕಚ್ಚೇಡ ಆಗುತ್ತೆ. ಕಚ್ಚೇಡ ಈಗ ಸಕ್ಕರೆ ಆಡ್ ಮಾಡ್ತಿದ್ದಾರೆ. ಎಷ್ಟು ಆಡ್ ಮಾಡ್ಬೇಕು? ಮುಟ್ಟಾಗಿ ATM ಕಾರ್ಡ್ ಸ್ಪೂನ್ ಲೆಕ್ಕದಲ್ಲ ಆದ್ರೂ ಹಾಕ್ತಾರೆ ಜನ. ಜಾಸ್ತಿ ಶುಗರ್ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಹೆಲ್ತ್ ಕಾನ್ಶಿಯಸ್ ಅವ್ರು ಮಾಡ್ತಿರೋ ಲೆಮನೇಡ್
ಮೂರಿದೆ. ಅದೇ ಎಕ್ಸ್ಪೈರ್ ಆಗಿದೆ ಇದು ಮುಂದೆ ಇರುತ್ತೆ ಕೊಡು, ರೆಡ್ ಕಲರ್ ನೋಡಿ ಅದೇ ಕಳ್ತನದಕ್ಕೆ ಯಾವಾಗ್ಲೂ ಮುಂದೆ ಇರ್ತಾರೆ. ಲಿಟಲ್ ಆಫ್ ಹಾ ಸಾಲ್ಟ್ ಅನ್ನ ಹಾಕ್ತೀವಿ ಈಗ. ಲಿಟಲ್ ಆಗ್ತಿದ್ದೀರಾ? ಯಾಕೆ ನಾನು ಹ್ಯಾಂಡ್ ಬ್ರೇಕ್ ಇಳಿಸ್ಬಾರ್ದು ಅಣ್ಣ ಮುಂದೆ ಹಂಗೆ. ಅದಕ್ಕೆ ನೋಡಿ ಫ್ರೆಂಡ್ಸ್, ಲೆಮನೇಡ್ ಅನ್ನ ಎಲ್ಲ ಆ್ಯಡ್ ಮಾಡ್ಕೊಂಡಿದೀವಿ. ಇವಾಗೆಲ್ಲ ಮಿಕ್ಸರ್ನ ನೀವೇನ್ ಮಾಡ್ತಿದ್ದೀರಾ ಸೋದಿ? ಈ ನನ್ನ ಮಗ ನಂಬ್ಕೊಂಡು ಚಾಕು ತಂದೆ ಅನ್ಕೊಂಡ್ರೆ ಏನೂ ಇಲ್ಲ ಅಲ್ಲಿ. Oh my goodness. Okay, who's doing this video? Oh, ನೋಡಿ ಫ್ರೆಂಡ್ಸ್, ಸೌಟ್ ಇದ್ರು ಕೂಡ ಅದ್ರಲ್ಲಿ ಲೆಕ್ಕ ಹಾಕಿದ್ರೆ ಏನ್ ತಿಳ್ಕೊಳ್ಳೋದು ಜಾಸ್ತಿ ಡಿಫಿಕಲ್ಟ್. ಹೇಳು ಯಶಸ್, ಎಸ್ ಡ್ಯೂಮ್ ಆನ್. ಹೌ ಡಸ್ ಇಟ್ ಫೀಲ್ಸ್? ಚಾರಿಟಿ ನಡೆಸ್ತೀಯ ಅಂತ ಈ ಕೆಲಸನ ಮುಂಚೆಯಿಂದ ಮಾಡ್ಕೊಂಬಂದಿರಿ. ಇಷ್ಟೊತ್ತಿಗೆ ನಾನೊಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗುವ ಅಂತ. ಬಾರ, ಇವತ್ತಿಗೆ ಮಿನಿಮಮ್ ಒಂದು 10 ಲೋಟ ತಂದಿನಿ. ಅಷ್ಟಾರು ಸೇಲ್ ಮಾಡಿ ಹೋಗ್ಬೇಕು. ಒಂದು 60 ರೂಪಾಯಿನಾದ್ರು ಪ್ರಾಫಿಟ್ ಆಗಲೇಬೇಕು. ಯಾಕಂದರೆ 60 ರೂಪಾಯಿ ನಾನು ಆಲ್ರೆಡಿ ಖರ್ಚು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ. ಪೆಟ್ರೋಲ್ ಒಂದು 50 ರೂಪಾಯಿ ಅನ್ಕೊಂಡ್ರಿ. ಜ್ಯೂಸ್ ಈಸ್ ರೆಡಿ. ಈಗ ಯಾರು ಬರ್ತಾ ಇಲ್ಲ ಆ ಕಡೆ. ಯಾರ ಹತ್ರ ಮಗ ಆಟೋದವ್ರು ಇದ್ದಾರೆ, ಅವ್ರಿಗೆ ಕೊಟ್ಟರೆ ಎಲ್ಲಿ ನಮಗೆ ಇಟ್ಗಿಟ್ಟವರು ಅಂತ ಅಷ್ಟೇ. ಟ್ರೈ ಮಾಡೋಣ. ಬೇಡ ಯಾರಿಗಾದ್ರೂ ಕೊಡು, ಆಟೋದವ್ರಿಗೆ ಬೇಡ. ಯಾರು ಬರ್ತಾ ಇಲ್ಲ ಜನ, ನೋಡೋಣ ಯಾರು ಬರ್ತಾ. ಇವ್ ಅಣ್ಣ ಒಂದು ಬರ್ತಾ ಇದ್ದೆ ಟ್ಯಾಕ್ಸಿ ಹಿಡ್ಕೊಂಡು, ಆ ಅಣ್ಣಗೆ ಕೊಡೋಣ, ಟ್ರೈ ಮಾಡೋಣ. ದುಡ್ಡು ಇಸ್ಕೊಳ್ಬೇಕು. 20 ಅಣ್ಣ, ಇಷ್ಟು ಕಷ್ಟ ಕಾಡ್ತಾರೆ ನಮ್ಮ ಬಿಸಿಲಲ್ಲಿ. ಅಣ್ಣ ಒಂದು ಜ್ಯೂಸ್ ತಗೊಳ್ಳೋಣ. ಆ ಅಣ್ಣ ಹಂಗೆ ಹೋಗ್ಬೇಕು ಈಗ. 20 ರೂಪಾಯಿ ಕೆಳಗಡೆ ಕೊಡ್ತಾರೆ, ಅದು ಕಬ್ನಾಲು. ಲೆಮನೇಡ್ ಬೇಡ ಅವರಿಗೆ. ಯಾರು ಬರ್ತಾರ? ಯಾರೋ ಬಂದ್ರು. ನೀನು ಅಲ್ಲೇ ಹೋಗೋಣ. ಒಂದು ಗ್ಲಾಸ್ ತೊಗೊಂಡೋದ್ರೆ ನೀನು ಮಾಡ್ಕೊಂಬರ್ತೀನಿ ಸರ್, 2 ನಿಮಿಷ. ಸರ್ ಲೆಮನೇಡ್ ಬೇಕಾ ಅಂತ ಹೋಗಿ ಫಸ್ಟ್ ಕೇಳು. ಕೊಡು ಈ ಗ್ಲಾಸು, ತೊಗೊಂಡು ಹೋಗ್ಬೇಡ. ಕೊಡ್ಬೇಡ. ಸರ್ ಟೇಸ್ಟ್ ನೋಡಿ, ನಿಮಗೆ ಬೇಕಿದ್ರೆ 1 ಗ್ಲಾಸ್ ಬೇಕಾ ಅಂತ ಕೊಡೋದು. ಹಂಗೆ ಮಕ್ಕಳಿದ್ದಾರೆ, ಇಸ್ಕೊಂತಾರಪ್ಪ. ಬಾ ಮಗ. ಹೋಗಕ್ಕೆ ಮನ್ಸು ಬರ್ತಾ ಇಲ್ಲ. ಆಟೋ ಹೊತ್ಗೆ ಹೋದ್ರು. ಸೊ ಆಫ್ಟರ್ ತುಂಬ ಟ್ರೈ ಮಾಡಾದ್ಮೇಲೆ ಯಾರು ತಗೊಳ್ಳಲ್ಲ ಅಂತ ಗೊತ್ತಾಯ್ತು ಇಲ್ಲಿ. ಅದಕ್ಕೆ ಕೆಳಗಡೆ ಜನನಾರು ಓಡಾಡ್ತಿರ್ತಾರೆ, ಅವ್ರಿಗಾರು ಹೋಗಿ ಕೇಳ್ಬೋದು. ಇಲ್ಲಿ ಬರೋದೇ ಇಬ್ರು ಅದ್ರಲ್ಲಿ ಏನು ಹೋಗಿ ಕೇಳೋ. ಅದು ಬಂದ ತಕ್ಷಣ ಆಟೋ ಹತ್ಕೊ ಹೋಯ್ತವ್ರೆ. ಸೊ ಕೆಳಗಡೆ ಹೋಗಿ ಟ್ರೈ ಮಾಡೋಣ. ಸೊ ಹೆಂಗೆ ಎಂಟರ್ಪ್ರೆನರ್ಸ್ ಲೆಮನೇಡ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದೆನ್ ವಿಲ್ ಗೋ ಫಾರ್ ಸಮಥಿಂಗ್ ಬಿಗ್ ಇನ್ ಅವರ್ ಲೈಫ್. ಏನಂತೀರ? ಸಂಪೂರ್ಣವಾಗಿ ನಿಜ ಹೇಳ್ತೀವಿ. ಬಿಸಿಲಲ್ಲಿ ಲೆಮನೇಡ್ ಬಿಸ್ತಿ. ನಾನು ಇಷ್ಟೊತ್ತಿಗೆ ಒಂದು 5-6 ಸೇಲ್ ಮಾಡೋಣ ಅಂದ್ಕೊಂಡ್ರೆ ಇಲ್ಲಿ ನೋಡ್ರೆ ಒಂದು ಆಯ್ತಾ ಇಲ್ಲ. ಮೆಲ್ಲ ಹೋಗಿ ಇರೋದು ಚಲ್ಕೊಂತೀರಿ. ಎಲ್ಲ ಕಡೆ ಸುತ್ತಾಡಿದ ಮೇಲೆ ನಮಗೆ ಗೊತ್ತಾಯಿತು ಈ ಚಾಲೆಂಜ್ ಕಷ್ಟ ಇದೆ ಅಂತ ಹೇಳ್ಬಿಟ್ಟು. ಆದರೂ ಲಾಸ್ಟ್ ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲರೂ ಹಿರೇಕೊಳಲೆಲೆ ಕಡೆ ಹೊರಟ್ವಿ. ಸೊ ಫ್ರೆಂಡ್ಸ್, ಸತತವಾದ ಪ್ರಯತ್ನದಿಂದ ನಾವು ಲೆಮನೇಡ್ ಮಾರೋಕ್ಕಾಗಲಿಲ್ಲ. ಪ್ರಾಬ್ಲಮ್ ಏನಂದರೆ, ನಾವು ಈ ಲೆಮನೇಡ್ ಯಾರಿಗಾನ ಕೊಡೋಕೆ ಹೋದರೆ ಬೇಡ ಅಂತಾರೆ. ಕೊನೆಗೂ ಈ ಚಾಲೆಂಜ್ ಆಗಲ್ಲ ಅಂತ ನಾನು ಬೇಜಾರಾಗಿದ್ದೆ. ಅದ್ರ ಜೊತೆ 100 ರೂಪಾಯಿ ದುಡ್ಡು ವೇಸ್ಟು ಮತ್ತು ನನ್ನ ಫ್ರೆಂಡ್ಸ್ದು ಟೈಮ್ ವೇಸ್ಟ್ ಆಯ್ತಲ್ಲ ಅಂತ ಫೀಲ್ ಮಾಡ್ಕೊತ ಇದ್ದೆ. ಅಷ್ಟರಲ್ಲಿ ಬಾಯ್ಸ್ ಎಲ್ಲ ಬಂದು, ಮಗ ಹೆಂಗಿದ್ರೂ ಇಷ್ಟು ದೂರ ಬಂದಿದ್ದೀವಿ, ಬಾ ನಾವೇ ಜ್ಯೂಸ್ ಮಾಡ್ಕೊಂಡು ಕುಡ್ಕೊ ಹೋಗೋಣ ಅಂತ ಹೇಳಿದ್ರು. ನಿಮಗಂತ ಸಪ್ರೇಟ್ 50 ರೂಪಾಯಿ ಒಂದೊಂದಕ್ಕೆ. ಅದಕ್ಕೆ ಜಾಸ್ತಿ ಕಮ್ಮಿ ಆಗ್ಬೇಕಲ್ಲ. ಅಣ್ಣ ನಿಂಗಂತ 2 2
ಮತ್ತೆ ನಾನೇ ಹೇಳ್ತಿದ್ದೀನಿ ಚೆನ್ನಾಗಿದೆ ಅಂತ. ಅವ್ರು ಕುಡ್ದವ್ರು ಪಾಪ ಹೆಂಗ್ ಧೈರ್ಯ ಮಾಡಿ ಕುಡಿದ್ರು ಗೊತ್ತಿಲ್ಲ. ನೋಡೋದ ಏನಾಗುತ್ತೆ ಅಂತ. ನಾಳೆ ವಿಡಿಯೋ ಪೋಸ್ಟ್ ಆಗುತ್ತೆ. ಪೋಸ್ಟ್ ಆಗಿದ್ದೇನೆ ನೋಡಿ, ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಅಂತ. ಪೋಸ್ಟ್ ಆಗಿಲ್ಲ ಅಂದರೆ ಪ್ಲೀಸ್. ಸಾರಿ, ನಾವು ಈ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ಬಟ್ ನೆಕ್ಸ್ಟ್ ಟೈಮಿಂದ ಇದೆಲ್ಲ ತಲೆಯಲ್ಲಿಟ್ಕೊಂಡು ವಿಡಿಯೋ ಮಾಡ್ತೀವಿ. ಸೊ ಜಲ್ದಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.